ಅದಕ್ಕಾಗಿಯೇ ಹೊಂಚು ಹಾಕುತ್ತಿರುವೆ. ನನ್ನ ಸಿರಿ ಸಂಪತ್ತಿಗೆ ಸರಿ ಹೊಂದುವ ಹಳೆ ಊರಲ್ಲಿ ಜಯರಾಜನ ತಂಗಿ ಶೀಲಾ, ಹೊಸ ಊರಲ್ಲಿ ಇನ್ಸ್ಪೆಕ್ಟರ್ ಜಗದೀಶನ ತಂಗಿ ಲಕ 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 ಅಮೃತ. ಏನವಳ ಸೌಂದರ್ಯ! ಧೋಲ್ ಮಿಂಚಿನಂತೆ ಮಿಂಚುತ್ತಿರುವ ಅವಳ ಸೌಂದರ್ಯ ನನ್ನನ್ನು ಹೊಚ್ಚಬ್ಬಿಸುವಂತೆ ಮಾಡುತ್ತಿದೆ. ಅದಕ್ಕಾಗಿ ನಾ ಬೀಸಿದ ಒಂದೇ ಒಂದು ಪ್ರೇಮ ಬಾಣದಿಂದ ಜಗದೀಶನ ಸಿರಿ ಸಂಪತ್ತು, ಅಮೃತಾಳ ದೇಹ ಸಂಪತ್ತು ಈ ಬ್ರಹ್ಮನ ಕೈವಶವಾಗಲೇಬೇಕ. ಈಗ ತಾನೇ ಬೆಂಗಳೂರಿನಿಂದ ಓದು ಮುಗಿಸಿ ಬರುತ್ತಿರುವ ಅಮೃತಾಳ ಮನಸ್ಸನ್ನ ಕರುಣೆಯಿಂದ ಕರಗಿಸಿ ನನ್ನತ್ತ ಕೈ ಬೀಸಿ ಕರೆಯುವಂತೆ ಒಲಿಸಿಕೊಳ್ಳಲೇಬೇಕು. ಹಲೋ ಮಿಸ್ಟರ್, ಇಲ್ಲಿ ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ? ಸೌಂದರ್ಯ ಆ ಸೃಷ್ಟಿಕರ್ತ ಬ್ರಹ್ಮನೇ ಸಮಯ ತೆಗೆದುಕೊಂಡು ಶಿರಸಿಯ ಕನಕಲಕ್ಷ್ಮಿ, ಹುಬ್ಬಳ್ಳಿಯ ರೇಖಾ, ಸೊರಬದ ನೂತನನ್ನ ಮೀರಿಸುವಂತೆ ಗಂಧದಂತೆ ತಿಳಿದಂತಿದೆ ಇವಳ ಮೈಮಾಟ. ಹಣ್ಣಿನಂತೆ ವಾಸನೆ ಬೀರುತ್ತಿರುವ ಇವಳ ಸೌಂದರ್ಯವನ್ನು ಸಹನೆಯಿಂದ ವರ್ತಿಸಿ ಅನುಭವಿಸಲೇಬೇಕು. ಹಲೋ ಮಿಸ್ಟರ್, ಏನ್ ವಿಚಾರ ಮಾಡ್ತಾ ಇದ್ದೀರಾ? ನಾನ್ ನಿಮ್ಗೆ ಏನು ಕೇಳ್ದೆ, ಹಾವೇರಿಗೆ ಹೋಗೋ ಬಸ್ಸು ಇಲ್ಲಿ ಯಾವಾಗ ಬರುತ್ತೆ ಅಂತ. ಬೇಗ ಲಕ್ಷ ಎತ್ತೆತ್ತಾಗ ಕಳಿಸ್ಬಣ್ಣ. ಇಲ್ಲ ಮೇಡಮ್, ಇನ್ನೇನು ಬರ್ಬೋದು. ಅಂದಾಗೆ ನೀವು ಊರಿಗೆ ಹೊಸಬ್ರ ಥರ ಕಾಣಿಸ್ತಾ ಇದ್ದೀರಾ. ನೀವು ಯಾರು ಅಂತ ಕೇಳ್ಬೋದಾ? ಅಫ್ಕೋರ್ಸ್ ಕೇಳ್ಬಹುದು. ನಾನು ಈ ಊರಿನ ಜಗದೀಶ್, ಇನ್ಸ್ಪೆಕ್ಟರ್ ಜಗದೀಶ್ ಇದಾರಲ್ಲ ಅವ್ರ ತಂಗಿ. ಇಷ್ಟು ದಿವಸ ವಿದ್ಯಾಭ್ಯಾಸ ಕಲಿಯೋದಕ್ಕಾಗಿ ಬ್ಯಾಂಗ್ಳೂರಲ್ಲಿ ಓದ್ತಾ ಇದ್ದೆ. ಓದ್ ಮುಗೀತು, ಅದಕ್ಕೋಸ್ಕರ ನನ್ನ ಅಣ್ಣನ ಜೊತೆ ಹಾಯಾಗಿರ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಯುವರ್ ನೇಮ್ ಈಸ್ ಅಮೃತ, ರೈಟ್? Yes, of course right. 100% correct. I am Amruta. ಅಂದ ಹಾಗೆ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ? ಬೈ ದ ಬೈ, ನಾನು ಬ್ರಹ್ಮ ಅಂತ. ನಿಮ್ಮಣ್ಣ ನಾನು ಅಂಗನವಾಡಿ ಸ್ನೇಹಿತರು. ನೈಸ್ ಟು ಮೀಟ್ ಯು. ಅಂದ ಹಾಗೆ ತಾವೇನ್ ಮಾಡ್ಕೊಂಡಿದ್ದೀರಿ? ಅಮೃತ, ಈ ಜಗತ್ತಿನಲ್ಲಿ ಜಾತಿ ಮೇಲು ಕೀಳು ಎಂಬ ಘನತೆ ಗೌರವವನ್ನು ಅಳತೆ ಮಾಡುವ ಸಾಧನ ಜಗತ್ತಿನಲ್ಲಿರುವುದು ದುಡ್ಡಿಗೆ ಮಾತ್ರ. ಅದಕ್ಕಾಗಿ ದೊಡ್ಡನಾಗಿ ದೊಡ್ಡಿಯಲ್ಲಿ ಬೀಳುವ ಕುರಿಯಾಗದೆ ದೊಡ್ಡವನಾಗಿರಬೇಕೆಂದು ದುಡಿದು ಈ ಜಿಲ್ಲೆಯಲ್ಲಿ ದೊಡ್ಡ ಫೈನಾನ್ಸ್ ಕಂಪನಿ ಮಾಲೀಕ ನಾನು. ವೆರಿ ಗುಡ್ ಬ್ರಹ್ಮ. ನೀವು ತುಂಬಾ ಹಠವಾದಿ ಅಂತ ಕಾಣಿಸುತ್ತೆ. ಜೀವನದಲ್ಲಿ ಯಶಸ್ಸನ್ನ ಕಂಡ ಸಾಧಕ ಅಂತ ಕಾಣಿಸುತ್ತೆ. ಅಂದಹಾಗೆ ನಿಮ್ಮನ್ನ ಕೈ ಹಿಡಿದಿರೋ ಆ ಹುಡುಗಿ ನಿಜವಾಗ್ಲೂ ತುಂಬಾ ಲಕ್ಕಿ ಅಂತ ಕಾಣಿಸುತ್ತೆ. ಒಂದ್ಸರಿನೂ ಅರ್ಶನ ಹಚ್ಕೊಂಡು ಹಸೆ ಮಣಿನ ಏರ್ದವನಿಗೆ ಮಕ್ಕಳೆಷ್ಟು ಅಂತ ಕೇಳ್ದಂಗಾಯ್ತು ನೀನು.
ಸೋ ಸಾರಿ ಬ್ರಹ್ಮ, ನನಗೆ ಗೊತ್ತೇ ಇರಲಿಲ್ಲ. ಅಂದ ಹಾಗೆ ನಿಮ್ಮಂತಹ ಅದೃಷ್ಟವಂತರಿಗೆ ಸಿಗುವ ಸೌಂದರ್ಯವತಿ ಯಾರು ಅಂತ ಕೇಳಬಹುದಾ? ಅಮೃತ, ಆಕಾಶದಲ್ಲಿ ಸಾವಿರಾರು ಪಕ್ಷಿಗಳು ಹಾರಾಡುತ್ತವೆ, ಆದರೆ ಮುಗಿಲೆತ್ತರಕ್ಕೆ ಹಾರುವ ಪಕ್ಷಿ ಎಂದರೆ ಅದು ಗಂಡೆದೆಯ ಗರುಡ ಒಂದೇ. ಅಂದ ಮೇಲೆ ಈ ದೇಶದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳಿದ್ದಾರೆ, ಆದರೆ ಈ ಬ್ರಹ್ಮನನ್ನು ಪ್ರೀತಿಸುವ ಪ್ರೇಮಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ. ಅಂದ್ರೆ ನಿಮ್ಮ ಮನಸ್ಸನ್ನ ಗೆದ್ದು ನಿಮ್ಮ ಮನದಲ್ಲಿರೋ ಆ ರಾಣಿ, ಆ ನಿಮ್ಮ ಸೌಂದರ್ಯವತಿ ಯಾರು ಅಂತ ಕೇಳಬಹುದಾ? ಅಮೃತ, ನವಿಲು ನರ್ತಿಸುವುದನ್ನು ನೋಡಿದರೆ ಕಟುಕನ ಹೃದಯವು ಸಹ ಕಣ್ತುಂಬಿಕೊಳ್ಳುತ್ತದೆ. ಗುಡುಗು ಕೋಲ್ ಮಿಂಚು ಸಿಡಿಲು ಬಂದು ಮಳೆ ಬಿಸಿಲು ಬಂದರೂ ಕಾಮನ ಬಿಲ್ಲನ್ನು ನೋಡಲು ಕಲೆಗಾರ ಕಾದು ಕುಳಿತಿರುತ್ತಾನೆ. ಅಂದಾಗ ಈ ನಿನ್ನ ಸುಂದರವಾದ ದೇಹವನ್ನು ನೋಡಿ ಈ ನಮೂನಿ ತೊಡ್ರಬಡ್ರ ಮಾತಾಡಕತ್ತಾನೆ, ಅವಾಗಾರ ಅರ್ಥ ಮಾಡ್ಕೋಬೇಕ ನೀನು. ಗೊತ್ತಾಯ್ತು ಬಿಡಿ. ನದಿ ಎಷ್ಟೇ ರಭಸವಾಗಿ ಹರಿದ್ರು ಸೇರೋದು ಸಾಗರಕ್ಕೆ ತಾನೆ. ರೆಕ್ಕೆ ಪುಕ್ಕ ಬಲಿತ ಹಕ್ಕಿ ಆಕಾಶಕ್ಕೆ ಹಾರೋದಕ್ಕೆ ಮನಸ್ಸು ಮಾಡೋ ಹಾಗೆ ನಿಮ್ಮ ಈ ಮನಸ್ಸನ್ನ ಕದ್ದ ಆ ಸೌಂದರ್ಯವತಿ ನಾನೇ ಅಂತ ಗೊತ್ತಾಯ್ತು. ಅಮೃತ, ಇವಾಗ್ಲಾದ್ರೂ ತಿಳ್ಕೊಂಡೆ ಅಲ್ಲ, ನೀನಿಲ್ಲದ ಜೀವನ ಪೀಕ್ ಜಾಲಿ ಮುಳ್ಳ ಮುಕ್ಕಾಲು ಊಟಿ ಹೊಡೆದ ಮಕ್ಕಂಡಂಗಾಗಿತ್ತು. ನಮ್ದು ಬದುಕಿ ಬಾಳಿದರೆ ನಿನ್ನ ಜೊತೆನೇ ಅಂತ ದೃಢ ಸಂಕಲ್ಪ ಮಾಡಿದ್ದೇನೆ. ಏನಂತೀಯ? ನಿಮ್ಮಂತ ಬುದ್ಧಿವಂತ ಅದೃಷ್ಟವಂತ ದೊರೆತ್ರೆ ನಾನು ಯಾಕೆ ಬೇಡ ಅಂತ ಹೇಳಿ. ಆದ್ರೆ ಒಂದ್ ಕಂಡೀಷನ್, ನನ್ನ ಅಣ್ಣನಿಗೆ ಈ ವಿಷಯ ತಿಳಿಸೇ ನಾವು ಮದುವೆ ಮಾಡ್ಕೊಳ್ಳೋಣ, ಓಕೆನಾ? ನಿನ್ನಿಷ್ಟ ಹೇಳಿದಲ್ಲ ಅಷ್ಟ ಸಾಕು ನನಗೆ. ನಿಮ್ಮ ಅಣ್ಣನ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಯಾಕಂದ್ರೆ ಅವ ಗಂಟು ಬಿದ್ದ 4 ವರ್ಷ ಆತು ನನಗೆ. ನಮ್ಮ ತಂಗಿ ಕೊಡ್ತಾನೆ ಅಂತೇಳಿ. ಯಾಕಂದ್ರೆ ಮುಂದೆ ಒಂದು ಐತಿ, ಮೊನ್ನೆ ನೋಡಿ ಬಂದು ಅವಾಗ. ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸುರಿಸು ಒಂದು ಸುಮಧುರ ಗಾನವನ್ನು. ಸ್ವರರಾಗದ ನನ್ನನಮೆಯೇ ನೀನಾದಿರನ ಬಾಳ ಚಿಲುಮೆಯೇ ಪರಿಜಾತವುನಿ ಸೌಂದರ್ಯ ಲೋಕದ ಅಪ್ಸರೇನಿ ಲೋಕ ಕಂಡ ಪರಿಜಾತವುನಿ ನನ್ನ ಬಾಳ ದೇವತಿನಿ ನನ್ನ ಮನದ ಸಂಗಾತಿನಿ ನನ್ನ ಬಾಳ ದೇವತಿನಿ ನನ್ನ ಮನದ ಸಂಗಾತಿನಿ ಲೋಕ ಕಂಡ ಪರಿಜಾತವುನಿ ಸೌಂದರ್ಯ ಲೋಕದ ಅಪ್ಸರೇನಿ ಲೋಕ ಕಂಡ ಪರಿಜಾತವುನಿ
ಕೆತ್ತಿದ ಸುಲಭೊಂದೆಯು ನೀ ನನ್ನ ಮನದ ನರಗೊಂಬೆ ನೀ ಶಿಲ್ಪಿ ಕೆತ್ತಿದ ಸುಲಭೊಂದೆಯು ನೀ ನನ್ನ ಮನದ ನರಗೊಂಬೆ ನೀ ಕವಿಯು ಬರದ ಕವಿತೆ ನೀನು ಕವಿಯು ಬರದ ಕವಿತೆ ನೀನು ನನ್ನ ಮನದಲ್ಲಿ ಉಸಿರಾದ ನೀನು ನನ್ನ ಹೃದಯದ ದೇವತೆ ನೀನು ಲೋಕದಂಡ ಪರಿಜಾತವು ನೀ ಸೌಂದರ್ಯ ಲೋಕದ ಅಪ್ಸರೆ ನೀ ಲೋಕದಂಡ ಪರಿಜಾತವು ನೀ ಲೋಕದಂಡ ಪರಿಜಾತವು ನೀ ಸೌಂದರ್ಯ ಲೋಕದ ಅಪ್ಸರೆ ನೀ ಲೋಕದಂಡ ಪರಿಜಾತವು ನೀ ಈ ಬ್ರಹ್ಮನನ್ನು ಕೊಟ್ಟಿದ್ದಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್. ಅಂದಹಾಗೆ ಬ್ರಹ್ಮ, ಇಂಥ ಹಳ್ಳಿಯಲ್ಲಿ, ಇಂಥ ಹಾಳ ಹಳ್ಳಿಯಲ್ಲಿ ನೀನನ್ನು ಸಿಕ್ಕಿದ್ದು ಅದು ನನ್ನ ಲಕ್ಕೇ ಸರಿ. ನಿಜವಾಗಿಯೂ ನಾನು ಭಾಗ್ಯವಂತಳೇ ಸರಿ. ಭಾಗ್ಯವಂತಳಲ್ಲ ಮೇಡಮ್, ನೀವು ದೌರ್ಭಾಗ್ಯವಂತಳು. ಯಾಕಂದ್ರೆ ಪ್ರೀತಿ ಪ್ರೇಮ ಎಂಬ ಚೆಲ್ಲಾಟದಲ್ಲಿ ಚದರಿ ಹೋಗುವುದು ನಿನ್ನ ಬಾಳು. ಕಾಮು ಎಂಬ ಕತ್ತಲೆಯಲ್ಲಿ ಕಾಲು ಜಾರಿ ಕಾಲಿಟ್ಟರೆ ಒಡದ ಮಡಿಕೆ ಎಂತಾದೀತು ಈ ನಿನ್ನ ಬಾಳು. ವಿಚಾರ ಮಾಡು. ಈ ಬ್ರಹ್ಮನ ಪ್ರೀತಿಯ ಬಾಳ ಪುಟದಲ್ಲಿ ತತ್ವ ಪದಗಳಿಂದ ಬಿತ್ತರಿಸಿ ಮಾತನಾಡುವ ನೀನ್ಯಾರಲೇ? ಅದು ಈ ಶ್ರೀಮಂತನಿದರಿಗೆ ಸೊಕ್ಕಿನಿಂದ ಮಾತನಾಡುತ್ತಿದ್ದೀಯ. ಶಾಂತ ಚಿತ್ತದಿಂದ ಮಂಡಿಯೂರಿ ಕುಳಿತರೆ ಇವನಿಗೆ ನಂದೀಶ ಅಂತರ. ಇನ್ನು ಹೊಲದಲ್ಲಿ ರೈತನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಇವನ್ನ ಬಸವ ಅಂತಾರ. ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಮೆಕ್ಕಿದ ಹುಲಿಯಾಗಿ ನಿಂತ್ರ ಕಾಲ್ ಕೆದರಿದ ಗೂಳಿ ಅಂತಾರ.
ಏನಂದೆ? ಕಾಲು ಕಾಲ್ ಕೆದರಿದ ಗೂಳೆ. ಕಾಲ್ ಕೆದರಿದ ಗೂಳಿ ಎಂದು ಗಾಳಿಯ ಜೊತೆ ಕುತ್ತಾಡಲು ಬಂದರೆ ಗಾಯವಾಗುವುದು ಗೂಳಿಗೆ ಹೊರತು ಗಾಳಿಗಲ್ಲ. ಈ ಬ್ರಹ್ಮವಂತರ ವಿಷ ಸರ್ಪವಿದ್ದಾಗೆ. ಇಲ್ಲಿವರೆಗೂ ನೀನು ಈ ಸಮುದ್ರದಲ್ಲಿ ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದು ತಿಂದು ಖುಷಿ ಪಟ್ಟಿರುವೆ. ಬಟ್ ಇನ್ನೊಂದಿಶ ಆಗಲ್ಲ. ನೀನು ಹಾಕೋ ಬ್ರಹ್ಮ ಬಲೆಯನ್ನೇ ನೆಲ ಇಲ್ಲದಂತೆ ಹೊತ್ತೊಯ್ದು ಸಾಗರದ ಪ್ರಾಣಿಗಳಿಗೆ ಆಹಾರವಾಗಿಸಿಬಿಡ್ತೇನೆ. ಎಚ್ಚರ. ನಂದೀಸ, ನೀನು ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಬಂದ ಮಾತ್ರಕ್ಕೆ ನೀನೇನು ಭಾರ್ಗವ ಪರಶುರಾಮನೂ ಅಲ್ಲ, ಹೆದರಿ ಓಡಿ ಹೋಗುವುದಕ್ಕೆ ನಾನು ಹೇಳಿನೂ ಅಲ್ಲ. ಸುಮ್ಮನೆ ನನ್ನನ್ನು ಕೆಣಕಬೇಡ, ಹೊರಟು ಹೋಗು ಇಲ್ಲಿಂದ. ಏ ಬ್ರಹ್ಮ, ನಿನ್ಗೊಂದು ಮಾತು ಗೊತ್ತಾ? ಪರಸ್ತ್ರೀಯನ್ನು ಕಾಮದಾಟಕ್ಕೆ ಬಳಸಿಕೊಳ್ಳುವ ನಿಮ್ಮಂತ ಶ್ರೀಮಂತರಿರುವುದೆಂದ್ರೆ ಈ ಸಮಾಜ ಹಾಳಾಗ್ತಾ ಇರೋದೆ. ಏ ನಂದೀಶ, ಹಾವನ್ನು ಕೆಣಕಿದರೆ 12 ವರ್ಷ, ಬಟ್ ಈ ಬ್ರಹ್ಮನನ್ನ ಕೆಣಕಿದ್ರೆ ಸಾಯುವವರೆಗೂ ನರಕಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಶ್ರೀಮಂತ ಒಡೆಯ, ಕಲಿಯುಗದ ಕಳ್ಳ ನಾಯಕರ ಅಧಿಪತಿ ಬ್ರಹ್ಮನೇ ಅಲ್ಲ. ಅಮೃತ, ನಾನಿನ್ನು ಬರ್ತೀನಿ. ಕಂಡ್ರ ಕೂಟ ಮಾತಾಡ್ಕೊಂತ ನಿಲ್ಬಣ್ಣ, ಗೊತ್ತಾಗ್ತಿಲ್ಲ? ಅಭ್ಯಾಸ ಇಲ್ಲ ನನಗೆ. ಹಾ, ರೀ ಮಿಸ್ಟರ್, ಅಲ್ಲ ರೀ, ನಿಮಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಈ ರೀತಿ ಹಿತೋಪದೇಶ ಮಾಡ್ತಾ ಇದ್ದೀರಲ್ಲ ಇನ್ನೊಬ್ರಿಗೆ. ನಿಮ್ಮನ್ನ ನೀವು ಏನಂತ ತಿಳ್ಕೊಂಡಿದ್ದೀರಾ ರೀ? ನ್ಯಾಯ ದಿಕ್ಕೆಟ್ಟಾಗ, ಆ? ಧರ್ಮ ದಾರಿ ಬಿಟ್ಟಾಗ, ಇನ್ನು ನಿನ್ನಂತ ಹೆಣ್ಣುಗಳ ದಾರಿ ತಪ್ಪಿದಾಗ What? ತಿದ್ದಿ ಬುದ್ಧಿ ಹೇಳೋ ಮಾನವತಾದಿ ತಿಳ್ಕೊಳ್ಳಿ. ನಾನು ದಾರಿ ತಪ್ಪಿದ್ದೀನಿ. ದಾರಿ ತಪ್ಪೋ ಹೆಣ್ಣು ನಾನಲ್ಲ. ಅದು ಅಲ್ಲದೆ ನನ್ನ ಜೀವನ, ನನಗ್ ಬೇಕಾದ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡಿಕೊಳ್ಳೋ ಹಕ್ಕು ನನಗಿದೆ. ಅದನ್ನೆಲ್ಲ ಕೇಳೋದಕ್ಕೆ ನೀವ್ಯಾರೀ? ನೋಡಿ ಮೇಡಮ್, ಹಂದಿಯನ್ನು ಮನೆಗೆ ತಂದು ಸ್ವಚ್ಛ ಮಾಡಿ ಮೈ ತೊಳೆದುಕೊಂಡು ಮನೆಯಲ್ಲಿ ಇಟ್ಟುಕೊಂಡರು ಅದು ತನ್ನ ಕಸುಬನ್ನು ಬಿಟ್ಟಿದೆ. ಹಂದಿಯ ಜೊತೆ ಸಂಬಂಧ ಬೆಳೆಸಿದರೆ ಹಳಸಿ ಓದೀತು ಈ ನಿನ್ನ ಬಾಳು. ವಿಚಾರ ಮಾಡು. ವಿಚಾರ ಮಾಡೋದಕ್ಕೆ ನಾನೇನು ಹಸಗೂಸಲ್ಲ, ಸಾಕಷ್ಟು ಓದಿದವಳಿದ್ದೀನಿ. ಅದು ಅಲ್ಲದೆ ನಿನ್ನನ್ನು ನೋಡಿದ್ರೆ ನೀನೊಬ್ಬ ಹಳ್ಳಿ ಗಮಾರ, ಈ ಹಳ್ಳಿಯಲ್ಲಿರೋ ಹೊಲದಲ್ಲಿ ಕೆಲಸ ಮಾಡೋ ಮಾಮೂಲಿ ರೈತ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅಸಲಿ ನಿನಗೆ ಯಾಕ್ರಿ ಅವ್ರ ಮೇಲೆ ಅಷ್ಟೊಂದು ಕೋಪ? ಓ, ನನ್ನಂತ ಚಂದುಳ್ಳಿ ಚೆಲುವೆ ಹುಡುಗಿ ನಿಮಗೂ ಸಿಗ್ಲಿಲ್ಲ ಅಂತ ಪಾಪ ಹೊಟ್ಟೆ ಕಿಚ್ಚಾಗಿರ್ಬೇಕು. ಅದು ಅಲ್ಲದೆ ನನ್ನ ಪ್ರೀತಿಯ ಬ್ರಹ್ಮ ತಾನು ಕಷ್ಟಪಟ್ಟು ತನ್ನ ದುಡಿಮೆ ಮೇಲೆ ಮೇಲಕ್ಕೆ ಬಂದವನು. ಅವನ ಬೆಳವಣಿಗೆನ ಕಂಡು ಸಹಿಸೋಕ್ಕಾಗದೆ ನೀನ್ ಈ ರೀತಿ ಮಾತಾಡ್ತಾ ಇದೀಯ. ನಾನೊಬ್ಬ ಮಾಮೂಲಿ ರೈತನ ಮಗ, ಆದರೆ ಕಂಡ ಹೆಣ್ಣುಗಳ ಜೊತೆ ಸಂಘ ಬೆಳೆಸುವ ಷಂಡ ನಾನಲ್ಲ. ಇನ್ನು ಬೆಳೆಯುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಭಂಡಾನೂ ನಾನಲ್ಲ. ನೋಡಿ ಮೇಡಮ್, ಹೆಣ್ಣೊಂದು ಯೌವನ ತುಂಬಿದ ಸುಂದರವಾದ ಪಳಪಳನೆ ಹೊಳೆಯುವ ಕನ್ನಡಿ ಇದ್ದಾಗೆ. ಈ ಕನ್ನಡಿ ಮೇಲೆ ಒಂದು ಚುಕ್ಕಿ ಬಿದ್ರು ಎದ್ದು ಕಾಣುತ್ತೆ. ಕಲಿತವಳು ನೀನು, ಕಾಪಾಡಿಕೊಳ್ಳೋದು ನಿನಗೆ ಬಿಟ್ಟ ವಿಚಾರ. ರೀ ಮಿಸ್ಟರ್, ಕನ್ನಡಿ ಇರೋದೇ ನೋಡ್ಕೊಳ್ಳೋದಕ್ಕೋಸ್ಕರ ಹೊರತು ಮುಚ್ಚಿಡೋದಕ್ಕಲ್ಲ ರೀ. ಹೌದ್ರಿ,
ಕನ್ನಡಿ ಇರುವುದು ನೋಡಲಿಕ್ಕೆ ವಿನಃ ಮುಚ್ಚಿಡಲಿಕ್ಕೆಲ್ಲ. ಆದರೆ ಈ ಕನ್ನಡಿಯೊಳಗೆ ನಿಂತು ಮುಖ ನೋಡುವ ಹಕ್ಕು ಕಂಡ ಹಾದಿಯಲ್ಲಿ ಹೋಗೋ ಬೀದಿ ನಾಯಿಗಳಿಗಲ್ಲ. ಅದು ಮನೆಯಲ್ಲಿರುವ ಮಾಲೀಕನಿಗೆ ಮಾತ್ರ ಮೀಸಲು. ಒಂದು ವೇಳೆ ಹಾದಿಯಲ್ಲಿ ಹೋಗೋ ಬೀದಿ ನಾಯಿಗಳಿಂದ ಕನ್ನಡಿ ಬಿದ್ದು ಹೊಡೆದೋದ್ರೆ ಏನ್ ಮಾಡ್ತೀಯ? ಮಾಡೋದು ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಆಯ್ತು. ಹೌದು, ಒಡೆದು ಹೋದ ಕನ್ನಡಿಯಿಂದ ಮುಖ ನೋಡ್ಕೋಬಹುದೇ ವಿನಃ ಸಿಂಧೂರ ಇಟ್ಟುಕೊಳ್ಳಲು ಹೋದರೆ 4-6 ಮುಖ ಕಾಣುತ್ತೆ. ಆವಾಗ ಹೇಗೆ ಇಟ್ಟುಕೊಳ್ಳಿವೆ ಈ ನಿನ್ನ ಸಿಂಧೂರವ? ಇಟ್ಸ್ ವೆರಿ ಸಿಂಪಲ್. ಒಡೆದ ಚೂರುಗಳಲ್ಲಿ ಒಂದು ದೊಡ್ಡದಾದ ಚೂರನ್ನ ಆಯ್ಕೆ ಮಾಡ್ಕೊಳ್ಳೋದು, ಉಳಿದಿರೋ ಚೂರನ್ನ ಬೀದಿಗೆ ಬಿಸಾಕೋದು. ಆ ಆಯ್ಕೆ ಮಾಡಿಕೊಂಡ ಆ ಆಯ್ದುಕೊಂಡ ಚೂರಲ್ಲಿ ನಮ್ಮ ಒಂದೇ ಒಂದು ಮುಖ ಕಾಣಿಸುತ್ತೆ. ಆಗ ಇಟ್ಕೋಬಹುದಲ್ವೇ ನಾನು ಸಿಂಧೂರ? ಹಾಗಾದ್ರೆ ಮುಂದೊಂದು ದಿನ ಕೂತ್ ಬಂದೇ ಬರುತ್ತೆ. ಯಾಕಂದ್ರ ಅಂದು ನೀನು ಬೀದಿಯಲ್ಲಿ ಚೆಲ್ಲಿದ ಕನ್ನಡಿ ಚೂರುಗಳು ಹೇಳ್ತಾವ ನಾನು ಇದರ ಜೊತೆ ಬಾಳಿ ಬದುಕಿದ್ದೆ ಅಂತ. ಅಂದಾಗ ನೀನು ಮದುವೆಯಾದ ಮರುಕ್ಷಣವೇ ನಿನ್ನ ಮಾಂಗಲ್ಯಕ್ಕೆ ಕುತ್ತು ತಂದು ಮಸಣಕ್ಕೆ ಹೋದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅದಕ್ಕೆ ತಾನೇ ಕವಿ ಗುರುರಾಜ್ ಅವರು ಹೇಳಿರುವುದು, ಎಚ್ಚರ ಹೆಣ್ಣೆ ಎಚ್ಚರ, ಕಾಮದ ಉಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ರೇ ಮಿಸ್ಟರ್, ನಾನು ನಾಶವಾಗೋ ಹೆಣ್ಣಲ್ಲ. ಇವಳು ಈ ಸಮಾಜದಲ್ಲಿ ಬಾಳಿ ಬದುಕಿ ಬೆಳಗ್ಗೆ ತೋರಿಸ್ಬೇಕಾದ ಹೆಣ್ಣು. ಬಾಳಿ ಬದುಕಬೇಕಾದ ಹೆಣ್ಣು. ಹಾಗಾದ್ರೆ ಮುಂದೊಂದು ದಿನ ಕೂತು ಬಂದೇ ಬರುತ್ತೆ. ಯಾಕಂದ್ರೆ ಗಂಡನಿಗೆ ಗೊತ್ತಾಗದೆ ಮಿಂಡನಿಗೆ ಸುಖ ಕೊಟ್ಟಾಗ ಮಾತ್ರ ನೀನು ಬದುಕಲು ಸಾಧ್ಯ. ಆವಾಗ ಈ ಸಮಾಜ ಹೇಳುತ್ತೆ ನೀನು ಪತಿವ್ರತೆ ಅಲ್ಲ ಸುಳ್ಳೆ ಅಂತ. ಇವ ನನಗೆ ಬೈತಾ ಇದ್ದಾನೋ ಅಥವಾ ತಿಳಿಸಿ ಬುದ್ಧಿ ಹೇಳ್ತಾ ಇದ್ದಾನೋ? ಏನೇ ಆಗ್ಲಿ ಈ ಹಳ್ಳಿ ಗಮಾರ್ನ ಹತ್ರ ನಾನು ಯಾಕೆ ಹೇಳಿಸ್ಕೋಬೇಕು? ಏ ಮಿಸ್ಟರ್, ಇನ್ನೊಂದು ಮಾತು ನೀನ್ ಮಾತಾಡಿದ್ದೆ ಆದ್ರೆ ನಿನಗೆ ಬರೀ ಬಾಯಲ್ಲಿ ಉತ್ತರ ಕೊಡಲ್ಲ, ಕೈಯಿಂದ ಕಪಾಳ ಮೋಕ್ಷ ಮಾಡ್ತೀನಿ. ಹೆಣ್ಣೆ, ಕೈ ಎತ್ತುವ ಮೊದಲು ನನ್ನ ಮಾತು ಕೇಳು. ಹೂ ಕೊಡದೆ ಇರೋ ಬಳ್ಳಿ, ಹಾಲು ಕೊಡದೆ ಇರೋ ಹಸು, ಇನ್ನು ತಿಳಿಸಿರದೆ ತಿಳಿದುಕೊಳ್ಳೋ ನಿನ್ನಂತ ಹೆಣ್ಣು ಇದ್ರಷ್ಟು ಸಾಧ್ಯಷ್ಟು. ಹಾಗಂತ ನಾ ಹೇಳಲ್ಲ, ಈ ಸಮಾಜ ಹೇಳುತ್ತೆ. ಮಾಡ್ಕೋ. ನಂದೀಶ್, ಏನಿದು ನಡು ರಸ್ತೆಯಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯ ನೀನು? ಹೊತ್ತಿಗೆ ಅದು ಛೇ, ನೀನು ಮಾಡುವ ಕೆಲಸ ನೋಡಿದ್ರೆ ಅದು ಒಂದು ಹೆಣ್ಣಿನ ಜೊತೆಗೆ ಅಸಹ್ಯವಾಗ್ತಾ ಇದೆ. ಅದನ್ನ ಬಿಟ್ಟು ನನಗೆ ಅತ್ತಿಗೆ ಮದುವೆ ಮಾಡು ಅಂತ ಹೇಳಿದ್ರೆ ನಿನಗೆ ಮದುವೆ ಮಾಡ್ತಾ ಇರ್ಲಿಲ್ವೇನೋ? ಮಾತಿಗೆ ಅದು ಯಾರು ಅಂತ ಯಾರು ಅಂತ ಗೊತ್ತಿಲ್ಲದೆ ನೀನೇನೋ ಅವಳನ್ನು ಹಿಡ್ಕೊಂಡಿದ್ಯಾ? ನೋಡು, ಯಾರವಳು? ಮುಖ ತೋರಿಸದೆ ಹಾಗೆ ಹೊರಟೋಗ್ಬಿಡ್ಲಿಲ್ಲ. ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮಿಬ್ಬರ ಕಳ್ಳ ಬದಾಟ. ನೋಡು ಮಾತಿಗೆ, ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ಯಾರು ಅಂತ ಗೊತ್ತಿಲ್ಲದೆ ಅವಳನ್ನು ಪ್ರೀತಿಸ್ತಾ ಇದೀಯಾ? ದಯವಿಟ್ಟು ಇಂಥ ಮಾತುಗಳನ್ನಾಡಿ ನಿನ್ನ ಅಣ್ಣ ಅತ್ತಿಗೆಯರ ಮರ್ಯಾದೆ ತೆಗಿಬೇಡಪ್ಪ. ತುತ್ತು ಮಾಡಿ ಉಳಿಸಿದಿ ನಿನ್ನ ಅತ್ತಿಗೆ ಮರ್ಯಾದೆ ತೆಗಿಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಇಲ್ಲಮ್ಮ, ತಂದೆ ತಾಯಿ ಅಂತಿರೋ ನಿಮ್ಮಂತ ಅಣ್ಣ ಅತ್ತಿಗೆಯರ ಮಾನ ಮರ್ಯಾದೆ ತೆಗೆಯುವಂತನಲ್ಲಮ್ಮ ಈ ನಿನ್ನ ತಮ್ಮ, ನಿನ್ನ ಮೈದನ ನಂದೀಶ. ನೋಡಮ್ಮ, ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ಆ ಬ್ರಹ್ಮನ ಮೋಸದ ತೆಕ್ಕೆಯಲ್ಲಿ ಬಿದ್ದು ಸಾಯ್ತಾ ಇದ್ಲು. ತಿಳಿಸಿ ಹೇಳ್ತಾ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ರಮ್ಮ. ಹಾಗಾದ್ರೆ ಅವಳು ಯಾರು ಅಂತ ನಿನಗೆ ಗೊತ್ತಿಲ್ವಾ? ವಿಷಯ ತಿಳಿದೆ ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ದಯವಿಟ್ಟು ನಾನು ತಪ್ಪಾಯ್ತಪ್ಪ. ಇಲ್ಲಮ್ಮ, ಇಲ್ಲ. ನಿಮ್ಮಂತವ್ರು ಇರುವುದಂದ್ರೆ ಈ ಸಮಾಜ 4 ಹೊತ್ತು ಬಾಳ್ತಾ ಇದೆ. ನೋಡಮ್ಮ, ನಿಮ್ಮಂತ ಹಿರಿಯರು ತಪ್ಪು ಮಾಡಿದವರನ್ನು ತಿಳಿಯದೆ ಮಾತನಾಡಿದಾಗ ಅದೆಷ್ಟೋ ಹೆಣ್ಣು ಮಕ್ಕಳು ಸತ್ತಿರುವುದನ್ನು ನೀವು ಕಂಡಿರ್ಬೇಕಲ್ಲ. ಅದಕ್ಕೆ ನಿಮ್ಮಂತವ್ರು ತಿಳಿದು ಮಾತಾಡ್ಬೇಕಮ್ಮ, ತಿಳಿದು ಮಾತಾಡ್ಬೇಕು. ನೋಡಮ್ಮ, ಅಣ್ಣ ಹೊಲಕ್ಕೆ ಹೋಗ ಅಂತ ಹೇಳ್ದ, ನಾನು ಬರ್ತೇನಮ್ಮ. ಸತ್ಯ ಏನು ಅಂತ ತಿಳಿದೆ ನನ್ನ ಮೈದುನ ಬಗ್ಗೆ ನಾನು ತಪ್ಪು ತಿಳಿದುಕೊಂಡ್ಬಿಟ್ಟೆ. ಮದುವೆಗೆ ವಯಸ್ಸಿಗೆ ಬಂದಿರುವ ನನ್ನ ಮೈದುನನ್ನು ಆದಷ್ಟು ಬೇಗ ಅವನ ಮದುವೆ ನಾನು ಮಾಡಲೇಬೇಕು.